ಈ ಕೆಲವೊಂದು ಕಡೆ ನಮ್ಮವ್ರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಹಳ ಜನ ಒಪ್ಪಬಹುದು, ಕೆಲವೊಂದು ಜನ ಒಪ್ಪಲಿಕ್ಕಿಲ್ಲ. 5 ವರ್ಷದಲ್ಲಿ 3 ಜನರಲ್ ಬಾಡಿ ಅಟೆಂಡೆನ್ಸಿ ಮತ್ತು ಕನಿಷ್ಠ ವ್ಯವಹಾರ ಇದ್ದವರಿಗೆ ವೋಟಿಂಗ್ ರೈಟ್ಸ್ ಅಂತ ಏನಿತ್ತಲ್ಲ, ಈಗ ಅದು ಹೋಗುತ್ತೆ. 97 ಹೋದ್ಮೇಲೆ ಅದು ಹೋಗುತ್ತೆ. ಆದ್ರೆ ಏನಾಗುತ್ತೆ, ನಿಮ್ಮಂಥವ್ರು ಪ್ರಾಮಾಣಿಕರಿದ್ದವರು ಜನರಲ್ ಬಾಡಿ ಒಳಗೆ ಎಲ್ರಿಗೂ ಅವಕಾಶ ಕೊಡ್ತೀರಿ, ಎಲ್ಲರೂ ಸಹಿ ಮಾಡ್ತಾರೆ, ಅವ್ರಿಗೆ ಟರ್ನ್ ಓವರ್ ಮಾಡ್ತಾರೆ, ಅಂಥವ್ರಿಗೆ ಮತ ಸಿಗುತ್ತೆ. ಕೆಲವೊಂದು ಆಡಳಿತ ಮಂಡಳಿ ಅವ್ರು ಏನ್ ಮಾಡ್ತಾರೆ ಗೌಡ್ರೆ, 2 ಬುಕ್ ಪ್ರಿಂಟ್ ಮಾಡಿದ್ದಾರೆ, ಅಟೆಂಡೆನ್ಸ್ 2 ಬುಕ್ ಇಡ್ತಾರೆ. 2 ಬುಕ್ ಇಟ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಜನರು ಕರ್ಕೊಂಡು ಅಲ್ಲಿ ಅಟೆಂಡೆನ್ಸ್ ಸಹಿ ತಗೊಂಡು ಕನಿಷ್ಠ ವ್ಯವಹಾರ ಮಾಡಲಿಕ್ಕೆ ತಮಗೆ ಯಾರು ವೋಟ್ ಹಾಕ್ತಾರಲ್ಲ ಅಂಥವ್ರಿಗೆ ಮಾತ್ರ ಒಂದು ಅಟೆಂಡೆನ್ಸ್ ಬುಕ್ ಇಟ್ಕೊಂಡು ಅದನ್ನ ಅಧಿಕೃತ ಅಂತ ಮಾಡಿ, ಇನ್ನುಳಿದಿರ್ತಕ್ಕಂಥದ್ದು ಏನೊಂದು ಬುಕ್ ಇರುತ್ತಲ್ಲ, ಎಲ್ಲರೂ ಜನರಲ್ ಬಾಡಿ ಬಂದಿರೋ ಸಿಗ್ನೇಚರ್ ಮಾಡಿದ್ದು ಅದನ್ನ ತೆಗೆದು ಹೋಗ್ಬಿಡ್ತಾರೆ. ಕೆಲವೊಂದು ಅನಿವಾರ್ಯವಾಗಿ, ಈಗ ನಾನು ಒಂದು ಬೆಳಗಾಮದಲ್ಲಿ ಇರ್ತೀನಿ, ನಂದೇನೋ ಉದ್ಯೋಗದಕ್ಕೋಸ್ಕರ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ, ನನಗೆ ಬಂದಿರ್ಲಿಕ್ಕೆ ಆಗೋದಿಲ್ಲ, ಒಂದ್ಸಲ ಯಾವಾಗೋ ಬಂದು ಸಿಗ್ನೇಚರ್ ಮಾಡಿರ್ತೀರಿ, ಅಟೆಂಡೆನ್ಸ್ ಆಗಿರೋದಿಲ್ಲ, ಅಂಥವ್ರಿಗೆ ವೋಟಿಂಗ್ ರೈಟ್ಸು ಸಿಗಲ್ಲ. ಮತ್ತು ಇಲ್ಲಿ ಮುದ್ದಾಂ ಯಾರು ವೋಟ್ ಹಾಕ್ತಾರೆ ನನಗೆ ಅಂಥವ್ರನ್ನ ಸಿಗ್ನೇಚರ್ ಮಾಡ್ಕೊಳ್ತಕ್ಕಂಥದ್ದಿದೆ. ಅದ್ರದ್ದು ಏನಾಗ್ತಾ ಇದೆ, ಇವತ್ತು ಹೈಕೋರ್ಟ್ಗೆ ಹೋಗ್ತಾರೆ, ವಕೀಲರ ಹತ್ರ ಫೀ ಕೊಡ್ತಾರೆ. ವಕೀಲರು ಒಂದು ವೋಟ್ ರೈಟ್ಸ್ ಕೊಡ್ಲಿಕ್ಕೆ ಒಂದಕ್ಕೆ 400 ರಿಂದ 500 ರೂಪಾಯಿ ತಗೋತಾರೆ. 1,000 2,000 ವೋಟರ್ಸ್ ಅಲ್ಲಿ ವೋಟಿಂಗ್ ರೈಟ್ಸ್ ಸಿಗದೇ ಇದ್ದ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವಕೀಲರಿಗೆ ಹೋಗ್ತಾ ಇದೆ. ಎಲ್ರಿಗೂ ವೋಟಿಂಗ್ ರೈಟ್ ಸಿಗ್ತಾ ಇದೆ ಕೋರ್ಟ್ ಹೋದ್ಮೇಲೆ, ಅನಾವಶ್ಯಕವಾಗಿ ವಕೀಲರಿಗೆ ದುಡ್ಡು ಕೊಡೋದಾಗ್ತಾ ಇದೆ ಹೊರತಾಗಿ ಇದರಿಂದ ಯಾವುದೇ ಪ್ರಯೋಜನ ಆಗ್ತಕ್ಕಂಥದ್ದಿಲ್ಲ. ಅದಕ್ಕೆ ಎಲ್ರಿಗೂ ವೋಟಿಂಗ್ ರೈಟ್ಸ್ ಕೊಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಈಗ ನೀವು ಶಾಸಕರಾಗಿರ್ತಕ್ಕಂಥವ್ರು, ನಾನು ಕೇಳ್ತೀನಿ, ನಿಮ್ಗೆಲ್ಲರೂ ವೋಟ್ ಹಾಕ್ತಾರಿಲ್ಲ? ನಿಮ್ಮ ಊರೊಳಗೆ ಒಬ್ಬ ಯಾರೇ ಗುಳೆ ಹೋಗಿ ಕಿಶನ್ 2 ವರ್ಷ ಬಂದಿರೋದಿಲ್ಲ, ಆ ಕ್ಷೇತ್ರದಲ್ಲಿ ಇರೋದಿಲ್ಲ, ಆ ನಂತರ 2 ವರ್ಷ ನಂತರ ಗುಳೆ ಮುಗಿಸ್ಕೊಂಡು ಬರ್ತಾನೆ, ಅವ್ನು ವೋಟ್ ಹಾಕ್ತಾನೆ ಇಲ್ಲ? ಅವನು ಸಹಕಾರ ಸಂಘನೇ ಬೇರೆ, ವೋಟಿಂಗೇ ಬೇರೆ, ಕಂಪೇರ್ ಮಾಡಿ ನಾನು ಹೇಳೋದು ಕೂಡ ಮತದಾನ ಹಕ್ಕು ಇರ್ತಕ್ಕಂಥ ಎಲ್ರಿಗೂ ಮತ ಸಿಗ್ತಕ್ಕಂಥದ್ದು, ಅವರ ಹಕ್ಕನ್ನ ಬಳಸ್ತಕ್ಕಂಥದ್ದು, 97 ಅಮಾಂಡ್ಮೆಂಟ್ ತರಲಿ ಅಂತ ಕಿಶನ್ ನಾನು ಕೇಳ್ಕೊಳ್ತೀನಿ. ನೀವ್ ಹೇಳ್ತಾರೆ ಯಾವ್ದು ಅಬ್ಜೆಕ್ಷನ್ ಮಾಡಲಿಲ್ಲ, ಒಂದೇ ಒಂದು ಅಬ್ಜೆಕ್ಷನ್. ಆಮೇಲೆ ಆತಂಕ ಇರೋದೇನಂದ್ರೆ, ಒಂದು ನಿಮಿಷ ಆಯ್ತು ಸೋಮಶೇಖರ್, ನಾ ಕೇಳ್ತಾನೆ, ಹೇಳಪ್ಪ ಒಂದ್ ನಿಮಿಷ. ನಾನು ಮುಗಿತಾ ಒಂದ್ ನಿಮಿಷ ಎಲ್ರಿಗೂ ಆತಂಕ ಇರೋದೇನಂದ್ರೆ, ಆ ಕಮಿಟಿಲಿ ತೀರ್ಮಾನ ಆಗಿಲ್ಲ ತಾನೆ? ಇಲ್ಲ, ಆ ರಿಸರ್ವೇಶನ್ ಕಮಿಟಿ ಕೊಡಿ. ಈಗ ಬೇರೆ ಅಬ್ಜೆಕ್ಷನ್ ಇಲ್ಲ, ಆ ರಿಸರ್ವೇಶನ್ ಬಗ್ಗೆ ಮಾತಾಡುದು. ಈಗ ಇಲ್ಲಿ ಕೇಳಿ, ಮಾಡೋದು ಕಾನೂನು ಅಲ್ಲ ರೀ, ಕೇಳಿಲಿ, ನೀವು ಕಮಿಟಿ ಕೊಡಿ. ಹಂಗಾರೆ ಕಮಿಟಿ ಹಾಕ್ಬೇಕಂಗಾರೆ ಸೋಮಶೇಖರ್ ಒಂದ್ ನಿಮಿಷಪ್ಪ, ಸೌದಿ ಕಮಿಟಿ ಹಾಕೊಡಿ. ಒಂದ್ ನಿಮಿಷ ಇರಪ್ಪ, ಇಲ್ದಾಗ ಒಂದಿಟ್ಟು ಯಾಕೆ ಮಾಡ್ತಂಗ